ದಿನ ನಮ್ಮ ಸರ್ಕಾರದ ಭಾಳ ಮಹತ್ತರ ಯೋಜನೆಯಲ್ಲಿ ಮೊದಲನೇ ಯೋಜನೆ ಆದಂಥ ಶಕ್ತಿ ಯೋಜನೆ. ಈ ರಾಜ್ಯದ ಮಹಿಳೆಯರು ಭಾಳಷ್ಟು ಸಂಕಷ್ಟದಲ್ಲಿರ್ತಾರೆ. ಅವ್ರ ಓಡಾಟಕ್ಕೆ ಭಾಳ ಕಷ್ಟ ಆಗ್ತದೆ. ಅವ್ರಿಗೆ ಉಚಿತವಾಗಿ ಬಸ್ ಪಯಣ ಮಾಡಿಸ್ಬೇಕಂತೇಳಿ ನಮ್ಮ ಸರ್ಕಾರ ಚುನಾವಣೆ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿತ್ತು. ಸರ್ಕಾರ ಬಂದ ನಂತರ ಅದೇ ರೀತಿಯಾಗಿ ಉಚಿತವಾಗಿ ಶಕ್ತಿ ಯೋಜನೆಯನ್ನು ಜಾರಿ ಮಾಡಿತು. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಅಲ್ಲ, ಬೆರಳೆಣಿಕೆಯಷ್ಟು ಜನ ಮಹಿಳೆಯರು ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡಿ ಬಸ್ ಇಳಿದು ಆ ಶಕ್ತಿ ಯೋಜನೆ ಬಗ್ಗೆ ಅಪಪ್ರಚಾರ ಮಾಡ್ತಾಯಿದ್ರು. ಶಕ್ತಿ ಯೋಜನೆಯಿಂದ ಹೆಣ್ಮಕ್ಳು ಹಾಳಾಗೋಯ್ತಾರೆ, ಹೆಣ್ಮಕ್ಳಿಗೆ ಸಮಸ್ಯೆ ಐತೆ ಅಂತ ಅಪಪ್ರಚಾರ ಮಾಡ್ತಿದ್ರು. ಆ ಮಹಿಳೆಯರಿಗೆ ಈ ಸಂದರ್ಭದಲ್ಲಿ ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ. ಈ ದಿನ ನಮ್ಮ ಸರ್ಕಾರದ ಯೋಜನೆ 500 ಕೋಟಿ ಪ್ರಯಾಣ ಮಾಡಿರ್ತಕ್ಕಂಥ ಮಹಿಳೆಯರಿಗೆ ಸರ್ವಿಸ್ ಕೊಟ್ಟಿರ್ತಕ್ಕಂಥ KSRTC, BMTC, ನಮ್ಮ ಸಾರಿಗೆ ಸಿಬ್ಬಂದಿಗಳಿಗೆ ಈ ದಿನ ನಮ್ಮ ರಾಜರಾಜೇಶ್ವರಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಮ್ಮ ನಾಯಕಿಯಾದಂಥ ಕುಸುಮಾ ಹನುಮಂತರಾಯಪ್ಪರವರ ಅಧ್ಯಕ್ಷತೆಯಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ಗ್ಯಾರಂಟಿ ಸಮಿತಿಯ ಸದಸ್ಯರಾದಂಥ ನಾಯಸರವರ ನಾಯಕತ್ವದಲ್ಲಿ ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರು, ಮಹಿಳಾ ಬ್ಲಾಕ್ ಅಧ್ಯಕ್ಷರು, ವಾರ್ಡ್ ಅಧ್ಯಕ್ಷರುಗಳು, ಗ್ಯಾರಂಟಿ ಸಮಿತಿ ಸದಸ್ಯರು ಎಲ್ಲರೂ ಸೇರಿ ಈ ಭಾಗದ ಎಲ್ಲ ಮುಖಂಡರು, ಜಯಕುಮಾರಣ್ಣ KPCC ಸದಸ್ಯರು ಸೇರಿದಂತೆ ಇನ್ನು ಎಲ್ಲ ಮುಖಂಡರುಗಳು ಸೇರಿ ನಮ್ಮ RR ನಗರದಿಂದ ಬಂದಿರತಕ್ಕಂಥ ನಮ್ಮ ಗ್ಯಾರಂಟಿ ಸಮಿತಿ ಸದಸ್ಯರಂಥ ಶಿವವರಾಗಿರ್ಬೋದು, ಸಹೋದರರಾಗಿರ್ಬೋದು, ಎಲ್ಲರೂ ಸೇರಿ ಈ ದಿನ ಇಲ್ಲಿ ಚೌಡೇಶ್ವರಿ ಬಸ್ ಸ್ಟಾಪ್ನಲ್ಲಿ KSRTC ಮತ್ತು BMTC ಸಿಬ್ಬಂದಿಗೆ ಸನ್ಮಾನ ಮಾಡೋದ್ರ ಮುಖಾಂತರ, ಸಾರ್ವಜನಿಕರಿಗೆ ಸಿಹಿ ಹಂಚೋದ್ರ ಮುಖಾಂತರ ಸಂಭ್ರಮವನ್ನು ಆಚರಣೆ ಮಾಡ್ತಾರೆ. ಯಾಕೆ ಅಂದರೆ ನಮ್ಮ ಸರ್ಕಾರ, ನಮ್ಮ ಸಿದ್ದರಾಮಯ್ಯ DK ಶಿವಕುಮಾರ್ ಅವರ ಸರ್ಕಾರ ಭಾಳ ಸುಭದ್ರವಾಗಿ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ತಾರೆ ಅಂತಕ್ಕಂಥ ಅಪಪ್ರಚಾರ ಮಾಡೋರಿಗೆ ಇದೊಂದು ಸಂದೇಶ ಕೊಡಬೇಕಂತೇಳಿ ನಮ್ಮ ನಾಯಕರುಗಳು ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಸಿಹಿ ಹಂಚೋದ್ರ ಮುಖಾಂತರ ಮತ್ತು ಸಿಬ್ಬಂದಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ಈ ದಿನ ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ಆಯಿತು. ಇದುವರೆಗೂ ನಮ್ಮ ನಾಯಕಿ ಅಂತ ಕುಸುಮಾ ಹನುಮಂತರಾಯಪ್ಪನವರ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಮತ್ತೊಂದು ಸ್ಥಳದಲ್ಲಿ ಇದೇ ಥರ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ನಮ್ಮ ಕಾರ್ಯಕರ್ತರುಗಳು. ಹಂಗಾಗಿ ಆ ಕಾರ್ಯಕ್ರಮಕ್ಕೆ ಅವರು ನಮ್ಮನ್ನು ಬೀಳ್ಕೊಟ್ಟು ಆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಈ ದಿನ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮನ ಯಶಸ್ವಿ ಮಾಡಿದಂಥ ಎಲ್ಲ ನನ್ನ ಸಹಪಾಠಿಗಳಿಗೂ ಅಭಿನಂದನೆ ಸಲ್ಲಿಸ್ತಾ, ಸರ್ಕಾರಕ್ಕೂ ಕೂಡ ಯಾವುದೇ ಕಾರಣಕ್ಕೂ ಕಿವಿ ಕೊಡದಿರ ಮುಂದಿನ 5 ಯೋಜನೆಗಳನ್ನು ನಿರಂತರವಾಗಿ ನಮ್ಮ ಸರ್ಕಾರ 2 ಗಂಟೆ ಕಂಟಿನ್ಯೂ ಆಗ್ತದೆ. ಮತ್ತು 2028ಕ್ಕೂ ಕೂಡ ನಿಮ್ಮ ಜನರ ಆಶೀರ್ವಾದದಲ್ಲಿ ಏನು 500 ಕೋಟಿ ಮಹಿಳೆಯರು ದೇವಸ್ಥಾನಕ್ಕೆ ಹೋಗಿದ್ದಾರೆ ವಿನಃ, ಮನೆಗಳಿಗೆ ಹೋಗಿದ್ದಾರೆ ವಿನಃ, ಈ ಕೆಲವು BJP ನಾಯಕಿ ಶ್ರುತಿ ಹೇಳ್ದಂಗೆ ಎಲ್ಲೂ ದಾರಿ ತಪ್ಪಲಿಲ್ಲ ಅಂತಕ್ಕಂಥ ಸಂದೇಶವನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಅವರ ಆಶೀರ್ವಾದ ಇರೋ ಗಂಟ 28ಕ್ಕೂ ಕೂಡ ನಮ್ಮ ಸರ್ಕಾರ ಬರ್ತಾರೆ ಅಂತಕ್ಕಂಥ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಇದನ್ನು ಎಲ್ಲ ಪ್ರೀತಿಯಿಂದ ಬಂದಿರತಕ್ಕಂಥ ಕಾರ್ಯಕ್ರಮ ಯಶಸ್ವಿ ಕಾರಣಕರ್ತರಂತ ಎಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ.